ಮಹಾತಪೋನಿಧಿ ಲಿಂಗೈಕ್ಯ ಶ್ರೀ ಉಚ್ಚೈನ ಸಿದ್ಧಲಿಂಗ ಜಗದ್ಗುರುಗಳ ಪುರಾಣ ಪ್ರವಚನ ಪ್ರಾರಂಭವಾಗ್ತಾ ಇದೆ. ಅದನ್ನು ಪ್ರಾರಂಭಿಸಬೇಕಂತ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಶಿವ ಸಾಂಭಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. श्रीमद् जगद्गुरु पंचाचार्य महाराज की, श्रीमद् जगद्गुरु रेणुकाचार्य महाराज की, श्रीमद् जगद्गुरु सिद्धलिंगेश्वर महाराज की. ओ परम गुरुभ्यो नमो नमः. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत सर्वविघ्नोपशान्तये. सर्वमङ्गलमाङ्गल्ये शिवे सर्वार्थसाधके शरण्ये त्र्यंबके गौरी देवी नारायणी नमोस्तुते. जिया श्री रेणुकाचार्याय, जिया श्री रेणुकाचार्याय, जिया श्री श्री रेणुकाचार्याय, जिया श्री रेणुकाचार्याय शिवा आचार्य शिखामणे यो वै सिद्धान्तं यो वै वीरशैव 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 सिद्धान्तं स्थापयामि सभूतले, स्थापयामि सभूतले. पवित्रं सुगात्रं मधुस्तोत्रपात्रं निकृतावृतं सगावधं सदामोदभाजं चराचरराजं महालिंग संगम भजे. श्री गुरु सिद्धलिंगं भोविराटपर स्वामी चरचक्रेश्वर प्रभुपरात्परं गुरुंदे कुमारेश कृपानिध संगीत संगीत
क्षीरसागरं चैव साहित्यभूषणं तथा लिंगपूजा सदानन्दं वन्दे पञ्चाक्षर गुरुवरं प्रणमाम्यहम् उभयगायन विशारदं वन्दनात् पोषकं साहित्यसिन्धुं भज माम्यहं गुरुर्वरेण्य पुट्टराजयतेन्द्रं प्रणमाम्यहं पुट्टराजयतेन्द्रपर्यन्तं वन्दे विज्ञानविद्या गुरुपरम्परा ज्ञानविद्या गुरुपरम्परा ಹೌದು वटुक्षेत्र सिद्धा भवरोग निषिद्धा वटुक्षेत्र सिद्धा भवरोग निषिद्धा जीवजाल शिवयोग लीला सुबद्ध आचार्य आचार्य श्री सिद्धलिंगेश्वर तव चरणौ भवहरणं नमामि नमः सूर्याय चंद्राय मंगलाय बुधाय च कृषकर शनिविरश्च राहुवे केतुवे नमो नमः अष्टदिक्पालक देवताभ्यो नमः गम गणपति देवताभ्यो नमः दुम दुम दुर्गा देवते देवताभ्यो नमः सांभजै नमः पार्वती शिव हर हर महादेव तररिना तररिना आहा तररिना तम तझणदनांग्रत तच झणदताम तजानततो जय भारती भगवती सुर नर सेवितये सर्वेश्वरी सुर नर सेवितये सर्वेश्वरी गुह जननी वंदित परमेश्वरी पाहि पाहि पद युग्मಗಳನ್ನು ಅನುದಿನದಿ ತವ ಚರಣ ಭಜಿಸುವೆ ಜಯ जय भारती भगवती
ದಾರಿಣಿ ಶುಂಭಮರ್ದಿನಿ ರಂಗ ಸಹೋದರಿ ಗೀರ್ವಾಣಿ ನತ ಜನಪಾಲಿನಿ ಕಲ್ಯಾಣಿ ಪಾಹಿ ಪಾಹಿ ಪದ ಯುಗ್ಮಗಳನ್ನು ನೀ ಅನುದಿನದಿ ತವ ಚರಣ ಭಜಿಸುವೆ ಜಯ ಭಾರತಿ ಭಗವತಿ ಅಂಬಾ ಜಯ ಭಾರತಿ ಭಗವತಿ ಜಯ ಭಾರತಿ ಭಗವತಿ ಜಯ ಭಾರತಿ ಭಗವತಿ ಭಗವತಿ ಓಂ ಶ್ರೀ ಪರಮಗುರುಭ್ಯೋ ನಮಃ. ಆರಂಭದಲ್ಲಿ ಆರಾಧ್ಯ ದೀಕ್ಷಾಗುರುಗಳ ದಿವ್ಯವಾದ ಪಾದ ಪದ್ಮಕಮಲಗಳಿಗೆ ಭಕ್ತಿಯಿಂದ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಜಗದಾದಿಶಕ್ತಿಯಾಗಿರುವ ಪಾರ್ವತಿಯ ವಲ್ಲಭನಾದ ಶಂಕರನ ಪರಮ ಓಂಕಾರ ತತ್ವಕ್ಕೆ ಶಿರಸ ಮನಸ ವಚಸ್ಸ ನಮಸ್ಕರಿಸಿ ಬಹಳ ಸುಂದರವಾದ ಸಮಯ ಇದು ಶಿವ ಸಮಯ. ಈ ಸಮಯಕ್ಕೆ ಹೆಸರು ಮಂಗಲವಾದ ಸಮಯ. ಆರಂಭದಲ್ಲಿ ಜಗತ್ತಿನ ವಿಶಿಷ್ಟತರವಾದ ಧರ್ಮ ವೀರಶೈವ ಮಹಾಧರ್ಮ. ಆರು ನಾನೆಂದು ತಿಳಿಯಲು ಅನೇಕ ಶಾಖೋಪಶಾಖೆಯ ಪಲ್ಲವಿಸಿದ ಧರ್ಮಗಳಲ್ಲಿ ವಿಶಿಷ್ಟವಾಗಿ ಆತ್ಮಕ್ಕೆ ನಿಚ್ಚಣಿಕೆಯನ್ನು ಹಾಕಿ ನೀನೇ ದೇವರು ಎಂದು ತೋರಿಸುವ ಶ್ರೀಮದ್ ರೇಣುಕಾಚಾರ್ಯರು ಪ್ರತಿಷ್ಠಾಪಿಸಿದ ಪ್ರಾದುರ್ಭವಿಸಿದ ರಂಭಾಪುರಿಯ ಮೂಲ ಪೀಠಜರಾಗಿ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗ ಉದ್ಭವರಾಗಿ ಧರ್ಮವನ್ನು ಹರಡಿದ ಹಂಚಿದ ಪಂಚ ದಿಕ್ಕುಗಳಲ್ಲಿ ಪ್ರತಿಪಾದಿಸಿದ ಪಂಚಪೀಠಗಳಿಗೆ ಕೊಂಚವೂ ಮರೆಯದೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೆ. ಸಂಸಾರದ ಚಿಂತೆ ಬಿಡಿಸುವ ಸಂತೆಯಾಗಲಿ ಇದು ಅಂತ ಅಧ್ಯಾತ್ಮದ ಗುರಿಬಿಚ್ಚುವ ಪರಮ ಪೂಜ್ಯ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಪವಾಡ ಸಾದೃಶ ಮೂರ್ತಿ ಸನ್ಮಂಗಲ ಕೀರ್ತಿ ಧರ್ಮಧ್ವಜದ ಹರಿಕಾರ ಅಂತಹ ಪುಣ್ಯಾತ್ಮರ ಸಿದ್ಧಲಿಂಗೇಶ್ವರರ ಚರಿತ್ರೆ ಪುರಾಣಾಂತರ್ಗತವಾಗಿರುವುದನ್ನು ಈಗ ನೀವು ಬೋರ್ ನೀರು ಎಷ್ಟು ಬಿದ್ದೈತೆ ಅಂತೀರಲ್ಲ, ಈ ಹೊಲದಾಗ ಬೋರ್ ಹಾಕಿರ್ತೀರಿ, ಎಷ್ಟು ಇಂಚು ಬಿದ್ದೈತೆ ನೀರು? 3 ಇಂಚು ಬಿದ್ದೈತೆ. ಇನ್ನೊಬ್ಬ ಕೇಳಿದ್ರೆ 4 ಇಂಚು ಬಿದ್ದೈತೆ ಅಂತೀರಲ್ಲ. ಇದು 4 ಇಂಚು 5 ಇಂಚಿಂದಲ್ಲ, 1008 ಇಂಚಿನ ಶೆಲಿ ಹರಿತೈತಿ. ಈಗ 1008 ಇಂಚಿನ ಹೃದಯ ಕಮಲಗಳು ಬೆಚ್ಚಿ ಸ್ವಚ್ಛಾಗಿ ಅದರ ತುಂಬ ಓಂಕಾರದ ಇಷ್ಟಲಿಂಗ ಭಾವಲಿಂಗ ಪ್ರಾಣಲಿಂಗಕ್ಕೆ ಪವಣಿಕೆ ಪೊಣಸೋದದ ಮಂತ್ರ, ಅದರೊಂದಿಗೆ ವಿಭೂತಿ, ಅದರೊಂದಿಗೆ ಯಾರು ಕೊಳ್ಳಾಗ ರುದ್ರಾಕ್ಷಿ ಇಲ್ಲ ಅವ್ರು ಕಟ್ಕೊಳ್ಳಾಕ ಯಾರ್ಯಾರು ಲಿಂಗ ಬಿಚ್ಚಿ ಮನೆಯಾಗೆ ಇಟ್ಟು ಬಂದೀರಿ ಅಜ್ಜೋರು ಗೊತ್ತಾಗ್ತತಿ ಅವರೆಲ್ಲರೂ ಕಟ್ಕೊಳ್ಳಾಕ, ಯಾರ್ಯಾರು ವಿಭೂತಿ ಹಚ್ಕೊಳ್ಳೋರು ಮರ್ತೀರಿ ಹಚ್ಕೊಳ್ಳಾಕ ಒಳ್ಳೆ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೇ ಯುಗೇ ಅನ್ನುವಂತಹ ಶಕ್ತಿ ತುಂಬಿದ ಪ್ರವಚನಕ್ಕಾಗಿ ನಿಮ್ಮೆಲ್ಲರ ಅಪ್ಪಣೆಯನ್ನು ಸನ್ಮಾನ್ಯ ವೇದಮೂರ್ತಿ ಬಸವಸ್ವಾಮೀಜಿಯವರು ಗಂಗಯ್ಯಜ್ಜವರು ಸುಪುತ್ರ ಅವರ ಮುಖಾಂತರ ನಿಮ್ಮೆಲ್ಲರಿಗೂ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಚಪ್ಪಾಳೆ ತಟ್ಟಿ ಹೇಳಿಬಿಡ್ರಿ ಶಾಸ್ತ್ರಿಗಳಂತ ಹೇಳಿಬಿಡಿ. ಸಂತೋಷ. ತಾಯಿ ತಂದೆಯರೇ, ಇಷ್ಟೆಲ್ಲ ಈ ಸಭೆಗೆ ಈ ಪುರಾಣದಲ್ಲಿ ವಿಶಿಷ್ಟ ಕಲಾವಿದರು ನಿಮಗೆ ನಮ್ಮ ಜೊತೆಯಲ್ಲಿದ್ದಾರೆ. ಭಾರತವು ಕಂಡ ಅಪ್ರತಿಮ ಕಲಾ ದುರಂಧರ, ಎರಡೂ ಕಣ್ಣು ಕಾಣದ ಜನ್ಮಾಂಧ, ಎರಡು ಕಣ್ಣು ಕಾಣೋದಿಲ್ಲ ಆತಾಗ ತಬಲಾ ಬರ್ಸೋನಿಗೆ ಹಿರೇಮಠ ರಾವಿಹಾಳ
ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ಕರ್ನಾಟಕ ಆಂಧ್ರದ ಸಮೀಪ ಅವ್ರದ್ದು ಊರು. 2 ಸಾರಿ ಇಡೀ ಭಾರತಕ್ಕನ ಮೊಟ್ಟ ಮೊದಲು ಪದವಿಯನ್ನು ಪಡೆದಿರ್ತಾನೆ ತಬಲಾ ಬಾರಿಸೋದ್ರಲ್ಲಿ. ಚಪ್ಪಾಳೆ ನಿಮ್ಮಿಂದ. ವೀರಯ್ಯ ಸ್ವಾಮಿ ಹಿರೇಮಠ. ಕಣ್ಣು ಕಾಣಿಸದವರು, ಮಾಡಬೇಕು ಸಾಧನೆ ಎಂಬುದಕ್ಕೆ ಕನ್ನಡಿಯವರು. ಇವರು ಒಳ್ಳೆಯದಾಗಲಿ. ನಮ್ಮ ವೇದಿಕೆಯ ಜೊತೆಯಲ್ಲಿದ್ದಾರೆ. ಕರ್ನಾಟಕಿ, ಹಿಂದೂಸ್ತಾನಿ ಎಲ್ಲ ಪದ್ಧತಿಗಳಲ್ಲಿ ನುಡಿಸುವ ಕಲೆ ಅವ್ರದ್ದಾಗಿದೆ. ಒಮ್ಮೆ ಈ ತಬಲಾ ಬಾರಿಸುವಾಗ ಮೃದಂಗ ಏನು ಅನ್ನುವಂಗೆ ಕೇಳಿಸ್ಬೇಕು, ಹಂಗೆ ಬಾರಿಸ್ತಾರೆ. ನಮ್ಮ ವ್ಯಾಸಪೀಠಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ, ತಾಯಿ ತಂದೆಯರೇ, ನನ್ನ ಪಾಲಿನ ಸೇವೆಯನ್ನು ಈಗ ಆರಂಭ ಮಾಡ್ತಾ ಇದ್ದೇನೆ. ನನ್ನ ಪಾಲಿನ ಸೇವೆಯನ್ನು ಈಗ ಆರಂಭ ಮಾಡ್ತಾ ಇದ್ದೇನೆ. ಅಕ್ಕರವು ಲೆಕ್ಕಕ್ಕೆ, ತರ್ಕತಾವಾದಕ್ಕೆ, ಮಿಕ್ಕ ಓದುಗಳೆಲ್ಲ ತಿರುಪೆಗೆ, ಮುಕ್ತಿಗೆ 2 ಅಕ್ಕರವೇ ಸಾಕು ಸರ್ವಜ್ಞ. ಅಕ್ಕರ, ಅಕ್ಕರ ಅಂದರೆ ಅಕ್ಷರ. ಕ್ಷರ ಅಂದರೆ ನಾಶ, ನಾಶವಿಲ್ಲದ ವಸ್ತು ಅಂದರೆ ಅಕ್ಷರ. ಅಕ್ಷರ ಇಂಗ್ಲೀಷ್ನೊಳಗೆ ಎಷ್ಟದ? ಒಟ್ಟ ಶಾಲೆ ಕಲ್ತಿಲ್ಲ ಹುಡುಗರು ಎಷ್ಟದ? ಕನ್ನಡದಾಗ ಎಷ್ಟದ? ಅವು ಹೇಳೋ ಮನ್ಯಾಗದವ್ರಿ ಅಂತ ಹುಡುಗರು. ಕನ್ನಡದೊಳಗೆ ಎಷ್ಟದಾವ? 2 ತೆಗೆದಿಟ್ಟು 3 ತೆಗೆದಿಟ್ಟಾರ ಅವರು. ಒಟ್ಟು 52 ಅದ. ಇಂಗ್ಲೀಷ್ನೊಳಗೆ 26 ಅದ. 26 2 52. ಎಷ್ಟೇ ಭಾಷೆ ಕಲಿತರೂ ಅಕ್ಷರ ಅಷ್ಟೇ ಇರ್ತವೆ. ಪುಸ್ತಕಗಳು ಅದರ ತುಂಬ ಬರ್ಕೊಂಡು ಹೋಗಿರ್ತವೆ. ಅವು ನೆನಪಿಗೋಸ್ಕರವಾಗಿ ಅವು ನಕ್ಷೆ ವಿನಃ ಅಕ್ಷರ ಲೆಕ್ಕಕ್ಕೆ ಮಾತ್ರ. ಅವು ಜ್ಞಾನ ಅಲ್ಲ, ಲೆಕ್ಕಕ್ಕೆ ಮಾತ್ರ, ಅವು ಜ್ಞಾನವಲ್ಲ. ತರ್ಕ ತಾ ವಾದಕ್ಕೆ ಎಷ್ಟು ವಿದ್ಯಾ ಕಲಿತರು ಇದ್ದಿದ್ದು ಇಲ್ಲದಂಗ ಮಾಡಿ ಹೇಳ್ತೀನಿ ರೀ, ಮಾಡಿ ಹೇಳಿದ್ದು ಇಲ್ಲದಂಗ ಮಾಡ್ತೀನಿ ರೀ. ಇವೇನದಾವಲ್ಲ ಇವೆರಡು, ಇವು ತರ್ಕವೆಂಬುದು ತಾನು ತಗರ ಹೊರಟೆಯು ನೋಡ. 2 ಬಲಿಷ್ಠವಾದ ಟಗರು ಒಂದಕ್ಕೊಂದು ಗುದ್ದಾಡಿದ್ರೆ ಅಲ್ಲಿ ಲಾಭ ಏನೈತೆ? ಕೋಡು ಮುರಿದಿರ್ತಾವ ಆಟ. ಅಲ್ಲಿ ಲಾಭ ಕೋಡು ಮುರಿದಿರ್ತದೆ. ತರ್ಕತಾವಾದಕ್ಕೆ, ಅಕ್ಕರವು ಲೆಕ್ಕಕ್ಕೆ, ತರ್ಕತಾವಾದಕ್ಕೆ, ಮಿಕ್ಕ ಅಂದರೆ ಇನ್ನು ಏಸರ ವಿದ್ಯಾ ಕಲ್ತೀನಿ, ಜಾದೂ ಮಾಡೋದು ಕಲ್ತೀನಿ, ಸರ್ಕಸ್ ಮಾಡೋದು ಕಲ್ತೀನಿ, ಮತ್ತೊಂದು ಕಲ್ತೀನಿ, ಇನ್ನೊಂದು ಕಲ್ತೀನಿ ಅಂತಂದ್ರೆ ಅವು ಎಲ್ಲವೂ ಏನಪ್ಪ ಎಂಥ ವಿದ್ಯೆ ಅಂದ್ರೆ ಗೇಣು ಹೊಟ್ಟೆ ತುಂಬಿಕೊಳ್ಳೋದಕ್ಕೆ, ಚೋಟು ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ವಿನಃ ಮತ್ತೆ ಎದಕ್ಕೂ ಇಲ್ಲ. ಅದಕ್ಕೆ ಅಕ್ಷರ ಲೆಕ್ಕಕ್ಕೆ, ತರ್ಕ ವಾದಕ್ಕೆ, ಮಿಕ್ಕ ಓದುಗಳೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ. ಮತ್ತು ಇನ್ನೂ ಒಂದು ಈ 64 ವಿದ್ಯೆಯಲ್ಲಿ 64 ವಿದ್ಯೆಯಲ್ಲಿ ಇನ್ನೂ ಒಂದು ವಿದ್ಯೆ ಉಳಿದದ. ಅದು ಯಾವುದು ಅಂತಂದ್ರೆ ನೋಡ್ರಿ, MLA ಸಂಘ ಕಟ್ಟಿದ್ರೆ MLA ಮಾಡ್ತಾನೆ, ಭಾಳ ಅಂದ್ರೆ ಮಂತ್ರಿ ಮಾಡ್ತಾನೆ, ಪ್ರಧಾನಮಂತ್ರಿನೂ ಮಾಡ್ತಾನೆ. ಆದರೆ ಅವನಿಗೆ ದೇವರು ಮಾಡೋಕ್ಕೆ ಬರೋದಿಲ್ಲ. ದೇವ್ರು ಮಾಡೋಕ್ಕೆ ಬರೋದು ಯಾರಿಗೆ ಅಂದರೆ ಶ್ರೀ ಗುರುವಿಗೆ ಮಾತ್ರ. ದೇವರಿಗೆ ಮಾಡೋಕ್ಕೆ ಬರೋದು ಒಂದು ಮನುಷ್ಯನೋ ಇದು, ದೇವರಿಗೆ ಮಾಡೋಕ್ಕೆ ಬರೋದು ಗುರುವಿಗೆ ಮಾತ್ರ. ಜ್ವಾಳ ಇದು ಹಿಟ್ಟು ಮಾಡಿ ಹಿಟ್ಟು ಇದು ರೊಟ್ಟಿ ಮಾಡೋದು ನಿಮಗೆ ಹೆಂಗೆ ಬರ್ತೈತಿ, ಹಂಗೆ ಆ ದೇವರು ಮಾಡುವ ಶಕ್ತಿ ಇರುವುದು ಗುರುವಿಗೆ ಮಾತ್ರ. ಆ ಗುರು ಅನ್ನುವಂಥ ಆ ಶಕ್ತಿ ಬಹಳ ದೊಡ್ಡದದ. ಗುರುವಿನ ಅನುಗ್ರಹ ಆಗಬೇಕಾಗೈತೆ ನಮ್ಗೆ. ಹಿಂಗೆ ಹೊಂಟಿದ್ರು ನಮ್ಮಂಥ ಪುರಾಣಿಕರು. ಆ ಊರಾಗ ವಸ್ತಿ ಭಾಳ ದಿವಸದಿಂದ ಇದ್ದರು. ಅವ್ರ ಜೋಡಿ ಭಕ್ತರ ಸಂಖ್ಯೆ ಭಾಳ ಇತ್ತು. ಮುಂಜಾನೆ ತಮ್ಮ ಎಲ್ಲರೂ ವಾಕಿಂಗಿಗೆ ಹೋಗೋಮ, ವಾಯುವಿಹಾರಕ್ಕೆ ಹೋಗೋಣ ಅಂತಂದಾಗ ವಾಯುವಿಹಾರಕ್ಕೆ ಭಕ್ತರೆಲ್ಲ ಅವ್ರ ಜೋಡಿ ಕೂಡಿ ಹೋಗೋರು. ಮುಂಜಾನೆ ಮಾತಾಡ್ಕೊಂತ ಹೋಗುವಾಗ ಶಾಸ್ತ್ರ ಹೇಳ್ಕೊತ ಹೋಗ್ತಿದ್ರು, ಸಿದ್ಧಾಂತ ಶಿಖಾಮಣಿ ಸೂತ್ರವನ್ನು ಬಿಚ್ತಾ ಹೋಗ್ತಿದ್ರು. ಹಿಂಗಂತಂದಾಗ ಒಮ್ಮೇನಾಯ್ತು ಅಂತಂದ್ರೆ ಬುದ್ಧಿ ಅಂದೊಬ್ಬ, ಏನೋ ಅಲ್ಲಿ ನೋಡ್ರಿ ಅಂದ.
ಏನು ಅಂದ್ರೆ ಒಂದು ಬಲಿಷ್ಠವಾದ ಮುಂಗಲಿ. ಏನೋ ಮುಂಗುಸಿ ನೋಡ್ರಿ ಅಲ್ಲ, ಮುಂಗುಸಿ. 6 ಹಾವು. ಏಸಾವು 6 ಹಾವು. 6 ಹಾವು ಮುಂಗುಲಿ ಜೋಡಿ ಗುದ್ದಾಡಕತ್ತೈತಿ. ಬುದ್ಧಿ ನೋಡ್ರಿ ಪಾಪ 6 ಹಾವಿನ ಮಗ್ಲ ಒಂದ ಮುಂಗ್ಲಿ ಗುದ್ದಾಡಕತ್ತೈತಿ. ಆದ್ರೆ ಮುಂಗ್ಲಿ ಏನು ಮಾಡ್ತಿತ್ತು ಅಂದ್ರೆ, ಯಾವ್ದಾರ ಒಂದು ಹಾವು, ಬಲಿಷ್ಠವಾದ ಹಾವು ಕಚ್ಚಿತ್ತು ಅಂತಂದ್ರೆ ತಕ್ಷಣವೇ ಬೇಲಿಯೊಳಗೆ ಓಡೋಗ್ಬಿಡ್ತಿತ್ತು ಮುಂಗ್ಲಿ. ಬುದ್ಧಿ, ನೀವು ಶಾಸ್ತ್ರದಾಗ ಹೇಳೋ ಮಾತು ಸುಳ್ಳಾತ್ರಿ. ಹಾವು ಗೆದ್ದವೇ ವಿನಃ ಮುಂಗಲಿ ಗೆಲ್ಲಲಿಲ್ಲ ಅಂತಂದಾಗ ತಡಿಪ ಅಂತ ಗುರುಗಳು ಹೇಳಿದರು. ಒಳಗೆ ಹೋಗಿದ್ದು ಮುಂಗ್ಲಿ ಮತ್ತು ಒಳ ಬಂದು ಮತ್ತು ಪೈಲವಾನ ನಿಂತು ಹಾವಿನ ಜೋಡಿ ಗುದ್ದಾಡಕತ್ತು. ಹಿಂಗೆ ಹೋತು, ಮತ್ತು ಒಳಗೆ ಹೋಗ್ತಿತ್ತು, ಮತ್ತು ಬರ್ತಿತ್ತು. ಒಮ್ಮೆ ಒಂದು ಹಾವಿಗೆ ಕೊಲ್ತು, ಮತ್ತು ಹೋತು, ಮತ್ತು ಬಂತು. ಹಿಂಗೆ ಅಷ್ಟು ಹಾವಿಗೆ ಕೊಂದು ಧೀರನಂತೆ ನಿಂತಿತ್ತು. ಅವಾಗ ಗುರುಗಳಿಗೆ ಶಿಷ್ಯರು ಕೇಳ್ತಾರ, ಬುದ್ಧಿ ಕೊನೆಗೂ ನೀವು ಹೇಳ್ದಂಗೆ ಮುಂಗಲಿ ಗೆತ್ತು, ಆದ್ರೆ ಓಡಿ ಯಾಕೆ ಹೋಗುತ್ತಿತ್ತು? ಓಡಿ ಒಳಗೆ ಹೋಗ್ತಿತ್ತಲ್ಲ, ಯಾಕೆ ಹೋಗ್ತಿತ್ತು ಅಂದಾಗ ಗುರುಗಳು ಹೇಳಿದರು, ತಮ್ಮ, ಈ ಸಂಸಾರ ಸಾಗರದಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವೇನದಾವ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬುವ ಅರಿಷಡ್ವರ್ಗಗಳು, 6 ಕೆಟ್ಟ ಗುಣಗಳೆಂಬುವ ಹಾವುಗಳ ಮಧ್ಯ ಜೀವವೆಂಬುವ ಮುಂಗಲೇ ಗುದ್ದಾಡುವಾಗ ಅಲ್ಲಿ ಹಾವು ಕಚ್ಚಿತು, ಕಾಮ ಕಚ್ಚಿತು ಅಂತ ಅದಕ್ಕೆ ಶಕ್ತಿ ಸಾಲ್ತಿದ್ದಿಲ್ಲ. ಓಡಿ ಹೋಗಿ ಗುರುವಿನ ಉಪದೇಶವೆಂಬುವ ಅಮೃತ ಸಂಜೀವಿನಿ ಬೇರಿತ್ತು ಬೇಲೆಯೊಳಗ. ಯಾವದಾವ? ಅಮೃತ ಸಂಜೀವಿನಿ ಬೇರದಾವ. ಆ ಬೇರ ಕಚ್ಚಿ ಮತ್ತು ಜೀವ ಗಟ್ಟಿಯಾಗಿ 6 ವೈರಿಗಳ ಕೊಲ್ಲುವ ಶಕ್ತಿ ಬರ್ತದೆ. ಈ ಓದು ಬೇಕಾಗೈತೆ ಮನುಷ್ಯನಿಗೆ, ಮಿಕ್ಕ ಓದುಗಳೆಲ್ಲ ತಿರುಪೆಗೆ. ಮುಕ್ತಿಗೆ 2 ಅಕ್ಷರವೇ ಸಾಕು ಸರ್ವಜ್ಞ. ಮುಕ್ತಿಗೆ 2 ಅಕ್ಷರ. ಅವು ಯಾವುವು? ಬಹಳ ಸುಂದರವಾಗಿ ಇನ್ನೊಂದು ವಚನ ಇದೆ ಇಲ್ಲಿ. ಅಕ್ಷರದ ವಿದ್ಯೆಯನ್ನು ಶಿಕ್ಷಕರಲ್ಲಿ ತಿಳಿಯುವುದು. ಅಕ್ಷರದ ವಿದ್ಯೆಯನ್ನು ಶಿಕ್ಷಕರಲ್ಲಿ ತಿಳಿಯುವುದು. ಮೋಕ್ಷದ ವಿದ್ಯೆಯನ್ನು ಗುರು ರಕ್ಷಣೆಯಲ್ಲಿ ತಿಳಿಯುವುದು. ಮೋಕ್ಷದ ವಿದ್ಯೆಯನ್ನು ಗುರು ರಕ್ಷಣೆಯಲ್ಲಿ ತಿಳಿಯುವುದು. ಅಕ್ಷರದ ವಿದ್ಯೆಗೆ ಸಂಸಾರ ಸುಖ ಭೋಗ ದೊರೆಯುವುದು ಅಲ್ಲ, ಮೋಕ್ಷದ ವಿದ್ಯೆಗೆ ಶಿವಯೋಗ ಚಿರ ಸುಖವು ನೋಡ ಅವಿರಳ ಆಲೂರು ಕೆಂಚರು ಸಭೀಶ. ಎಷ್ಟು ಚಂದ ಹೇಳ್ಯಾರ ಅಂತಂದ್ರೆ, ಅಕ್ಷರ ಅನ್ನೋದು ಮಾಸ್ತರ್ ಕಡೆ ಕಲಿಬಹುದು, ಮೋಕ್ಷದ ಅಕ್ಷರ ಮಾತ್ರ ಗುರುವಿನ ಹತ್ರನ ಕಲಿಬೇಕು. ಮೋಕ್ಷದ ಅಕ್ಷರ ಅದು ಎಲ್ಲಿ ಸಿಗೋದಿಲ್ಲ. ಕೇಳ್ರಿ, ಗುರು ಒಲ್ಲದ ಅಂತಂದ್ರೆ ಏನೆಲ್ಲ ಸಾಧನೆ ಆಗ್ತದೆ, ಏನೆಲ್ಲ ಆನಂದವಾಗಿ ಕೈಗೂಡ್ತದೆ. ಗುರು ಸಾಮಾನ್ಯನಾಗಿರ್ತಕ್ಕಂಥವ ಅಲ್ಲ. ಗುರು ಅನ್ನೋ ಗುರುಕ್ಕೆ ಗುನ್ ಕೈಸೆ ಗಾವೊಮ್ಮೆ, ಕಬೀರದಾಸ್ ಐಸೆ ಬೋಲ್ತೆ. ಗುರುವಿನ ಗುಣವನ್ನು ಹೆಂಗೆ ಹೇಳಲಿ ನಾನು? ಗುರು ಕಾ ಗುನ್ ಕೈಸೆ ಗಾಂವ್ ಸಕ್ತೆ ಹೇ ಮೈ? ಗುರು ಹೈ ಬಡಾ, ಗುರು ಹೈ ಗುರು. ಆದ್ದರಿಂದ ಗುರುವಿನ ಆ ದೊಡ್ಡದಾದ ಶಕ್ತಿಯನ್ನು ಕೊಂಡಾಡೋದು ಸಾಮಾನ್ಯವಲ್ಲ. ಆ ಶಕ್ತಿ ಬರಬೇಕು ಅಂದರೆ ಒಂದು ಊರಾಗ ಒಂದು ಆಶ್ರಮ, ಆ ಆಶ್ರಮದೊಳಗೆ 8 ಹುಡುಗರು. ಈ ಹುಡುಗಗೆ ಮಾಸ್ತರು ಅಲ್ಲಿರ್ತಕ್ಕಂಥ ಗುರುಗಳು ಛೊಕಯ್ಯ ಅನ್ನೋರು. ಅವು ಹೊಡೆಸ್ಕೊಂಡು ಸಾಕಾಗಿಬಿಟ್ಟಿತ್ತು. ಕೋಲ್ ತೊಗೊಳ್ಳೋರು ಹೊಡೆಯೋರು, ಬಡಿಗೆ ತೊಗೊಳ್ಳೋರು ಬಡಿಯೋರು. ಸಾಕಾಗಿ ಆ ಹುಡುಗ ಸುಮ್ಮನೆ ನಾನು ದಡ್ಡದೀನಿ, ಗುರುಗಳ ಆಶ್ರಮ ಬಿಟ್ಟು ಹೋಗ್ಬಿಡ್ಬೇಕು ಅಂತ ರಾತ್ರಿ ಹೊತ್ತು ಗುರುಗಳು ಮಲಗ್ಯಾರ. ಅವಗಿ ಬಿಟ್ಟಿದ್ರು. ಆ ಅವಗಿಗೆ ನಮಸ್ಕಾರ ಮಾಡಿ, ನಾನಿನ್ನು ಹೋಗಿ ಬರ್ತೀನಿ ಗುರುವೇ, ವಿದ್ಯಾ ಕಲಿಲಾರ್ದ ನಿಮ್ಮ ಅನ್ನ ತಿಂದ್ರೆ ಪಶುವಾಗಿ ಹುಟ್ಟಬೇಕಾಕತಿ ಅಂತ ಆಶ್ರಮ ಬಿಟ್ಟು ಹೋದ. ಆವಾಗ ಅಂಗಿ ಉಟ್ಕೊತಿದ್ದಿಲ್ಲ ಮಂದಿ, ಉತ್ತರೀಯ ಅಂತ ಹಿಂಗೆ ಒತ್ಕೊತಿದ್ರು. ಇದು ತಳಗೆ ಉಟ್ಕೊಳೋದು ದಕ್ಷಿಣೀಯ, ಮ್ಯಾಲೆ ಉಟ್ಕೊಳ್ಳೋದು ಉತ್ತರೀಯ. ಹಿಂಗೆ ಹಾಕ್ಕೊಂಡು ಹೋಗೋ ಮುಂದೆ ದಾರಿ ಉಂಟು ಹೋಗುವಾಗ ಅವನಿಗೆ
ಹಿಂದೆ ಉತ್ತರಿಯ ಸಿಕ್ಕೊಂಬಿತ್ತು. ಯಾರದು? ಬಿಡ್ರಿ ಬಿಡ್ರಿ ಅಂದ. ಬಿಡ್ರಿ ಅಂತನ್ನುವಾಗ ಹಿಡ್ಕೊಂಡಿದ್ದೇನು ಅಂತ ಒಳ್ಳೆ ನೋಡ್ತಾನ, ಒಂದು ಕಾರಿ ಮುಳ್ಳಿನ ಗಿಡ ಹಿಡ್ಕೊಂಡಿತ್ತು ಅದಕ್ಕೆ, ಆ ಅರಿವಿಗೆ. ಗುರುಗಳು ನನಗೆ ಬೇಜಾರು ಮಾಡಿಕೊಂಡು ಯಾಕೆ ಹೊಡಿಲಿಲ್ಲ ಇವತ್ತು ಅಂತ ವಿಚಾರ ಮಾಡಿದ್ದವ. ಯಾಕೆ ಹೊಡೆದಿದ್ದಲ್ಲ ಅಂದ್ರೆ, ಕಿರಿಬೆರಳಿನ ಮಗ್ಲ ಇರುವ ಈ ಬೆರಳಿನ ಕೆಳಗ ವಿದ್ಯಾರೇಖಾ ಇರ್ತತೆ. ಕಿರಿಬೆರಳಿನ ಮಗ್ಲ ಉಂಗುರ ಬೆರಳ ಕೆಳಗ ವಿದ್ಯಾರೇಖೆ ಯಾರಿಗಿಲ್ಲ ಅವ್ರಿಗೆ ವಿದ್ಯಾ ತೋದಂಗಿಲ್ಲ. ಥೂ ಪಾಪಿ, ನಿನ್ನ ಕೈಯಾಗದು ಇಲ್ಲ ಇಲ್ಲ ಹೋಗಂದ್ಬಿಟ್ಟಿದ್ರು ಅವರು. ಅದಕ್ಕೆ ಇವ ಹೊಂಟ ಬಂದಿದ್ದ. ಅವಾಗಂದ, ಈ ಕಾರಿ ಮುಳ್ಳು ತೊಗೊಂಡು ಇದ್ರ ಬುಡಕ್ಕೆ ಗೆರಿ ಕೊಯ್ದು ಬಿಟ್ರಾತಲ್ಲ. ಈ ಮುಳ್ಳು ತೊಗೊಂಡು ಪರಕ್ಕಂತ ಹರದ ಬಂದು ಗುರುಗಳು ಮುಂದೆ ನಿಂತ, ಬುದ್ಧಿ ದೇಖಿಯೇ ಮೇರಾ ಹಾತ್ ಮೇ ವಿದ್ಯಾ ಕಿ ರೇಖಾ ಬಂದ್ ಗೈ ಹೇ, ನನ್ನ ಕೈಯಲ್ಲಿ ವಿದ್ಯಾ ರೇಖಾ ಮೂಡಿದೆ ನೋಡ್ರಿ ಅಂತಂದಾಗ ಗುರುಗಳು ಒಪ್ಪಿಕೊಂಡ್ರಂತ. ಕಲಿಯೋ ಆತುರ ನಿನಗದ, ಆದರೆ ನೋಡಿ ದಡ್ಡರಲಿ ಕಲ್ಲಿನಂತವಿರಲಿ ಗುರುವಿನ ಅಂತಃಕರಣ ಅಂದ್ರೆ ಆತು. ಅಪ್ಪಿಕೊಂಡು ಸಕಲ ವಿದ್ಯಾ ವಿಶಾರದನಾಗು ಮಗನೇ ಅಂತ ಆಶೀರ್ವಾದ ಮಾಡಿಬಿಟ್ರು ಅವನಿಗೆ. ಗುರು ಕರುಣೆ ಅಂದ್ರೆ ಹಿಂಗಿರ್ತೈತಿ, ಸಕಲ ವಿದ್ಯಾ ವಿಶಾರದನಾಗು ಅಂದರು. ಆವಾಗ ಆ ಹುಡುಗ ನಾನು ಇನ್ನು ವಿದ್ಯಾವಂತನಾದೆ ಅಂತನ್ನುವಾಗ, ಕೇಳು ನನ್ನದೊಂದು ಅಪ್ಪಣೆ ಇದೆ. ಕೈಲಾಸದ ಮಾನಸ ಸರೋವರದ ಪರ್ವತದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡು, ಆಗ ಶಿವನು ಬಂದು ನಿನಗೆ ವರವ ಕೊಟ್ಟಾಗ ನೀ ವಿದ್ಯೆಯನ್ನು ಬಳಸು ಅಂತ ಗುರುವಿನ ಅಪ್ಪಣೆಯಾಯಿತು. ಸಣ್ಣ ಹುಡುಗ 8-10 ವರ್ಷದವ. ಈ ಭಾರತದ ಪ್ರತಿಷ್ಠಾನಪುರ ಪೈಠಣದಿಂದ ಈಗ ಈ ಸದ್ಯ ಅಫ್ಜಲ್ಪುರ ಇತ್ತಲ್ಲ, ಅಲ್ಲಿತ್ತು ಅವ್ರದ್ದು ಆಶ್ರಮ, ಶಕಲ ಮಹರ್ಷಿದು. ಅಲ್ಲಿದ್ದ ಹೊಂಟ ಹಿಮಾಲಯ ಪರ್ವತದೊಳಗೆ ಶಿವನನ್ನು ಕುರಿತು ತಪವನಾಚರಿಸಿದ. ಶಿವ ಭೇಟಿಯಾದ. ಅವನ ತೇಜಸ್ಸು ನೋಡಿ ಕೈಯಲ್ಲಿರುವ ಢಮರು ಆ ಢಮರು ಹಿಂಗಿಡನಲ್ಲ, ಒಮ್ಮೆ ಹಿಂಗೆ ಬಾರಿಸಿದ. ಆ ಅಂತದ್ದು ಆ ಮತ್ತೊಮ್ಮೆ ಬಾರಿಸಿದ. ಇ ಎ ಉ ಓ ಎ ಎ ಐ ಓ ಓ ಔ ಅಂ ಅಹಾ ಅಂತ. ಈ ಒಂದೊಂದು ಅಕ್ಷರವು ಹೊರಗೆ ಬಿದ್ದಾಗ ಒಂದೊಂದು ಅಕ್ಕೊಂದು ಸೂತ್ರ, ಆಕ್ಕೊಂದು ಸೂತ್ರ, ಈಕ್ಕೊಂದು ಸೂತ್ರ, ಹಿಂಗೆ ಒಂದೊಂದು ಅಕ್ಷರಕ್ಕೊಂದೊಂದು ಸೂತ್ರವನ್ನು ಬರೆದ. ಅವನೇ ಪಾಣಿನಿ ವ್ಯಾಕರಣ ಗ್ರಂಥವನ್ನು ಬರೆದ. ಗುರು ಒಲಿದರೆ ಅಕ್ಷರ ಬರಲಾರ್ದವ ಸರಸ್ವತಿ ಆಗ್ತಾನೆ. ಮತ್ತಿನ್ನು ಆತ್ಮವಿದ್ಯೆ ಬರಲಾರ್ದ ಇರ್ತದೇನು? ಅಂತಹ ಸಿದ್ಧಿಗೆ ಸಿದ್ಧರಾಗಿ ಮಹಾತ್ಮರಾಗಿ ಧಾರುಕ ಗಣೇಶನೇ ಭೂಲೋಕದಲ್ಲಿ ಶ್ರೀ ಸಿದ್ಧಲಿಂಗನಾಗಿ ಕೈಲಾಸದ ಆ ಪರ್ವತದಿಂದ ಭೂಲೋಕಕ್ಕೆ ಆಗಮಿಸಿ ವಟುಕ್ಷೇತ್ರದಲ್ಲಿ, ಯಾವುದು ವಟುಕ್ಷೇತ್ರ? ಈಗೇನು ಭಾರತ ಅದ, ಭಾರತದಲ್ಲಿ ಮಧ್ಯಪ್ರದೇಶ ಅಂತದ. ಮಧ್ಯಪ್ರದೇಶದ ಕ್ಷಿಪ್ರಾ ನದಿ ಹೆಸರು ಕ್ಷಿಪ್ರಾ ನದಿ. ನಿಮ್ಮೂರು ಮಗ್ಲ ಐತಲ್ಲ ನದಿ, ಯಾವುದು ಗತ್ತರಿಗೆ ಮಗ್ಲ? ಜೋರಾಗಿ ಹೇಳು. ಭೀಮಾ. ಅಲ್ಲಿರೋದು ಕ್ಷಿಪ್ರಾ ನದಿಯ ದಂಡೆಯಲ್ಲಿ ದೊಡ್ಡದಾದ ಆಲದ ಗಿಡ, ವಟವೃಕ್ಷ. ಆ ವಟವೃಕ್ಷದ ಕೆಳಗಿರುವ ಈಶ್ವರ ಲಿಂಗ, ಅಲ್ಲಿ ಉದ್ಭವಿಸಿದನೇ ನಮ್ಮ ಆಚಾರ್ಯ ಶ್ರೇಷ್ಠ ಉಜ್ಜಯಿನಿಯ ಸಿದ್ಧಿ ಪುರುಷ. ತಾಯಿ ತಂದೆಯರೇ, ಉಜ್ಜಯಿನಿ ಎಂದರೆ ಸಾಮಾನ್ಯದ್ದಲ್ಲ. ಉಜ್ಜಯಿನಿಯು ಸ್ಕಂದ ಪುರಾಣ ಅಂತರ್ಗತದಲ್ಲಿ ಉಜ್ಜಯಿನಿಯ ಬಗ್ಗೆ ಹೇಳಬೇಕು ಅಂದ್ರೆ, ತಾರಕಾಸುರನ ಮಕ್ಕಳಾದ ವೀರ, ವಿದ್ಯುನ್ಮಾಲೆ, ಮಕರಾಕ್ಷ ಎಂಬುವ ತ್ರಿಪುರ ರಾಕ್ಷಸರನ್ನ ಒಂದೇ ಬಾಣದಲ್ಲೇ ಒಂದೇ ರೇಖೆಯಲ್ಲೇ ಶಿವನು ನಿಂತು ಕೊಂದ ಕ್ಷೇತ್ರವೇ ವಿಜಯದಾಯಿನಿ ಉಜ್ಜಯಿನಿ. ಪುರಾಣ ಕಾಲದಲ್ಲಿ ಚಂದ್ರಚೂಡನೆಂಬುವ ರಾಕ್ಷಸನನ್ನು ಚಂದ್ರಾಯುಧದಿಂದ ಕಡಿದ ಕ್ಷೇತ್ರ ಶಾಂಭವಿಯು ದೇವಿಯು ಚಂದ್ರಚೂಡನೆಂಬ ರಾಕ್ಷಸನನ್ನು ಕೊಂದಿರತಕ್ಕಂಥ ಕ್ಷೇತ್ರ ಅದು ಉಜ್ಜಯಿನಿ. 64 ವಿದ್ಯೆಗಳನ್ನು ಒಂದೇ ದಿನದಲ್ಲಿ
ಸುಧಾಮನ ಜೊತೆಯಲ್ಲಿ ಶ್ರೀಕೃಷ್ಣನಿಗೆ ಕಲಿಸಿದ ಗುರುವಿನ ಆಶ್ರಮ ಸಾಂದೀಪಿನಿ ಮಹರ್ಷಿಗಳ ಆಶ್ರಮ ಇರೋದು ಉಜ್ಜಯಿನಿಯಲ್ಲಿ. ತಾಯಿ ತಂದೆಯರೇ ಸಾಮಾನ್ಯವಲ್ಲ. ಅಶೋಕನ ಹೆಂಡತಿ, ಅಶೋಕ ಚಕ್ರವರ್ತಿ ಹೆಂಡತಿ ಶ್ರೀದೇವಿ ಹುಟ್ಟಿದ ಊರು ಉಜ್ಜಯಿನಿ. ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರ ನೀವೆಲ್ಲರೂ ಕೇಳ್ತೀರಲ್ಲ, ಪಂಚಾಂಗ ಕೇಳ್ತೀರಿ. ಇವತ್ತ ಅಮಾಸೆ ಆಗ್ತದ, ಇವತ್ತ ಗ್ರಹಣ ನಡಿತೈತಿ, ಇವತ್ತ ಹುಣ್ಣಿಮೆ ಆಗ್ತೈತಿ ಅಂತ ಕಂಡು ಹಿಡಿಯುವ ಮೂಲ ಕೇಂದ್ರ, ಭೂಗೋಳ ಶಾಸ್ತ್ರದ ಮೂಲ ಕೇಂದ್ರ ಅದು ಉಜ್ಜಯಿನಿ. ರೇಖಾಂಶ ಅಕ್ಷಾಂಶ ಎರಡೂ ಪ್ಲಸ್ ಆಗಿದ್ದು ಅಲ್ಲಿ. ಮತ್ತು ಅಲ್ಲಿ ಗ್ರಿನಿಜ್ ಎಂಬುವ ನೀತಿ ಚಿಂತಾಮಣಿಯ ಗ್ರಂಥವನ್ನು ಬರೆದಿರ್ತಕ್ಕಂಥವರಾಗಿದ್ದಾರೆ. ಸೂರ್ಯನು ಮೇಷರಾಶಿಯಲ್ಲಿ ಕೂಡಿದಾಗ, ಗುರು ಸಿಂಹರಾಶಿಯಲ್ಲಿ ಬಂದಾಗ ವರ್ಷಕ್ಕೆ ಒಮ್ಮೆ ಕುಂಭಮೇಳ ಆಗುವ ಸುಕ್ಷೇತ್ರ ಉಜ್ಜಯಿನಿ. ಬಹಳದ ಅಂತಹ ಉಜ್ಜಯಿನಿಯ ಕ್ಷೇತ್ರವ ಮಹಾಂಕಾಳ ಉಜ್ಜಯಿನಿಯ ಮಹಾಂಕಾಳನೆಂಬ ಹೆಸರಿನಿಂದ ಪ್ರಕಟವಾಗಿ ಈಶ್ವರನಾಗಿ ನಿಂತ ಕ್ಷೇತ್ರವು ಉಜ್ಜಯಿನಿ. ಇಂತಹ ಉಜ್ಜಯಿನಿಯ ಮೂಲ ಪರಂಪರೆಯ ಗುರುಗಳಾದ ಹಾನಗಲ್ಲ ಕುಮಾರಶಿವಯೋಗಿಗಳು ಉಜ್ಜಯಿನಿ ಪೀಠದವರು. ಕಲಬುರಗಿ ಶರಣಬಸಪ್ಪಗೆ ದೀಕ್ಷಾ ಕೊಟ್ಟವರು ಮರುಳಾರಾಧ್ಯರು ಉಜ್ಜಯಿನಿ ಪೀಠದವರು. ಚಿಕ್ಕೇನಕೊಪ್ಪದ ಶರಣರಿಗೆ ದೀಕ್ಷೆಯನ್ನು ಕೊಟ್ಟ ಗುರುಗಳು ಉಜ್ಜಯಿನಿ ಪೀಠದವರು. ಸಜ್ಜಲಗುಡ್ಡದ ಶರಣಮ್ಮಗ ಲಿಂಗವ ಅಮಳೋಕ್ಯದಲ್ಲಿ ಕಟ್ಟಿ ನೆತ್ತಿಯಲ್ಲಿ ಇಟ್ಟವರು ಉಜ್ಜಯಿನಿ ಪೀಠದ ದೊಡ್ಡ ಬಸವಾರ್ಯರು. ಯಾಕ್ರಿ ಬುದ್ಧಿ? ಉಜ್ಜಯಿನಿ ಪೀಠದವರು. ಅಷ್ಟೇ ಅಲ್ಲ, ಈ ಯಾವ ಪರಮಗುರು ಪಂಚಾಕ್ಷರ ಶಿವಯೋಗಿಗಳು, ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ಉಜ್ಜಯಿನಿ ಪೀಠದ ಪರಂಪರೆಯ ಮಕ್ಕಳು. ಹಾಗೆಯೇ ತುಲಾಭಾರದ ಚಕ್ರವರ್ತಿ ಎಂದೆನಿಸಿ ಸಂಗೀತದಲ್ಲಿ ರಸವಿದ್ಯೆಯನ್ನು ಸಾಧಿಸಿ ಸಾಹಿತ್ಯ ಸಂಗೀತ ಕಣ್ಣುಮಣಿಯಾಗಿ ಕಣ್ಣಿಲ್ಲದವರಿಗೆ ದೀಪವಾದ ಪುಟ್ಟರಾಜ ಶಿವಯೋಗಿಗಳು ಉಜ್ಜಯಿನಿ ಪೀಠದ ಪರಂಪರೆಯ ಗುರುಗಳು. ಸಾಮಾನ್ಯವೇ ಸಿದ್ಧ ಕುಲದಲ್ಲಿ ಸಿದ್ಧರು. ಇಲ್ಲಿ ಶಿಂದೋಗಿ ಅಂತ ಬರ್ತದೆ, ಹಿರೇಶಿಂದೋಗಿ, ಕೊಪ್ಪಳ ಜಿಲ್ಲಾ. ಅದರ ಮಗಳ ಮೈನಳ್ಳಿ ಅಂತದ. ಮೈನಳ್ಳಿ ಒಳಗೆ ಕುಂಬಾರೊಬ್ಬ ಶರಣೆ ಬುಡ್ಡಮ್ಮ ಅಂತ ಆಗ್ಯಾಳ. ಪವಾಡ ಅಂದ್ರೆ ಎಷ್ಟು ಪವಾಡ ಮಾಡ್ಯಾಳ ಆ ಯಮ್ಮ. ಯಾರು ಅಂದ್ರೆ ಉಜ್ಜಯಿನಿ ಪೀಠದ ಮಲಕೈನವ್ರ ಶಿಷ್ಯಳು. ಹಿಂಗೆ ಈ ಪೀಠದ ಪರಂಪರೆ ಹೇಳ್ತಾ ಹೋದರೆ ನಮ್ಮ ಜೊತೆಯಲ್ಲಿ ಬ್ರಹ್ಮ ಸಾನ್ನಿಧ್ಯವನ್ನು ವಹಿಸಿದ ಪರಮಪೂಜ್ಯ ಕಡಗಂಚಿಯ ತಪೋಮೂರ್ತಿಗಳು ಕೂಡ ಉಜ್ಜಯಿನಿ ಪೀಠದ ಗುರುಗಳು. ನಿಮ್ಮ ಊರ ಈ ಹಿರಿಯ ಮಠವು ಕೂಡ ಬಸಯ್ಯಮುತ್ಯವರ ಗಂಗಯ್ಯಮುತ್ಯವರ ಮಠವು ಕೂಡ ಉಜ್ಜಯಿನಿಯ ಪೀಠದ ಪರಂಪರೆಯ ಹಿರಿಯ ಮಠವು. ಇಷ್ಟೆಲ್ಲ ಭವ್ಯವಾದ ಪರಂಪರೆ. ಶ್ರೀಮದುಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದರ ಮಹಾಪುರಾಣ ಪೀಠಿಕಾ ಸಂಧಿ ವಂದನೆಯ ಸಂಧಿಯಿದು. ಸ್ತೋತ್ರ ಬಾಳಲಿ ಬರ್ಪ ಕಂಟಕಾದಿಗಳ ಸರ್ವತ್ರ ಸಂಹರಿ ಪಸುಲಲಿತಾ ಮಾದಮೇ ಮಾದಮೇ ಸುಚಾರಿತ್ರ ಕೇಳುವರಿಗೆ ಪಟಿಪರ್ಗೆ ಎಡರು ಅಳಿಸುತಿಹ ಸಂಧಿ ಇದನು ಸುಗಂಧಿ ನುತಿ ಸುಗಂಧಿ ನುತಿ ಸುಗಂಧಿ ನುತಿ ಸುಗಂಧಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಮಹಾಶಿವಯೋಗಿಗಳ ಶಿವಾಚಾರ್ಯರ ಪುರಾಣ ಆರಂಭ. ಪೀಠಿಕಾ ಸಂಧಿ ಪದ್ಧತಿಯ ಪ್ರಕಾರ ಗುರುವಿನಲ್ಲಿ ಸ್ತುತಿಯನ್ನು ಮಾಡ್ತಾ ಇದ್ದಾರೆ.
ಗುರುವನ್ನೇ ಏಕೆ ಸ್ತುತಿಸಬೇಕು ಎಂದರೆ ನಮಗಿರುವ ಗರ್ವ ಹೋಗಲಿಕ್ಕೆ, ನಮಗಿರುವ ದುಃಖ ಸರಿಯಲಿಕ್ಕೆ ಗುರುವೊಬ್ಬನೇ ಸಾಕ್ಷಿಯು. ಆದ್ದರಿಂದ ಗುರು ಕರುಣೆ ಮಾಡಿದರೆ ಏನೆಲ್ಲವೂ ಸಾಧ್ಯವಾಗುತ್ತೆ. ಒಂದು ಊರಾಗ ಆ ಹಳ್ಳಿಯೊಳಗೆ ಅಗಸಿ ಅಂತಿರ್ತಾವೆ, ದ್ವಾರ ಬಾಗಿಲ, ಊರಿಗೊಂದು ಬಾಗಿಲ. ನಿಮ್ಮ ಮನೆಗೆ ಬಾಗಿಲದಾವ ಇಲ್ಲ? ಅದಾವ. ಊರಿಗೂ ಬಾಗಿಲು ಇರ್ತತಿಲ್ಲ, ಅದಕ್ಕೆ ಅಗಸಿ ಅಂತಾರೆ. ಆ ಅಗಸಿಯೊಳಗೆ ಒಬ್ಬರು ಜ್ಯೋತಿಷ್ಯ ಕುಂದಿರ್ತಿದ್ದ, ಪ್ರಕಾಂಡ ಪಂಡಿತ ಮಾರ್ತಾಂಡ ಭಟ್ಟ ಅಂತ. ಅವನ ಹೆಸರೇನು? ಮಾರ್ತಾಂಡ ಭಟ್ ಅಂತ. ಅವ ಜ್ಯೋತಿಷ್ಯದೊಳಗೆ ಎಷ್ಟು ಶಾಣೆ ಇದ್ದ ಅಂತಂದ್ರೆ ಅವ ಹೇಳಿದ ಒಟ್ಟು ಸುಳ್ಳು ಹಾಕಿದ್ದಿಲ್ಲ. ಒಬ್ಬ ರೈತರ ಅವ ಬಸಪ್ಪನವ ಹುಲ್ಲು ತೊಂಬರಾಕ್, ಮೇವು ತೊಂಬರಾಕ್ ಹೊಲಕ್ಕೆ ಕೊಂಟಾನ. ತಂಗಿ, ಹೊಲಕ್ಕೆ ಮೇವು ತರಕೊಂಟಾನ. ಅವಾಗ ಈ ದಾರಿ ಹಿಡಿದು ಹೋಗೋ ಮುಂದೆ ಬಾಗ್ಲ ದಾಟೆ ಹೋಗ್ಬೇಕಲ್ಲ, ಅಗಸಿ ದಾಟೆ ಹೋಗ್ಬೇಕು. ಸುಮ್ಮನೆ ಕೂತಿರ್ತಕ್ಕಂತಹ ಜ್ಯೋತಿಷಿ ಭಟ್ರು ಅಂದರು, ಬಸವ ಭಟ್ರ ಭಾರ ಇಲ್ಲಿ. ಹೋಗ್ಲಿ ಬಿಡ್ರಿ, ನಾವೇನು ಕೇಳೋದೈತಿ, ನಮ್ಮ ಎತ್ತು ಉಪವಾಸ ಅದಾವ, ಮೇವು ತರಕ್ಕೆ ಹೋಗ್ಬೇಕು, ಮಧ್ಯಾಹ್ನ ಬಿಸಿಲು ನೆತ್ತಿಗೆ ಬರ್ತೈತಿ, ನಾ ಹೊಂಟೇನು ಬಿಡ್ರಿ ಅಂದ. ಬಾರಪ್ಪ, ಈಗ ಆಗ್ತದಲ್ಲ ನಿನ್ನ ಜ್ಯೋತಿಷ್ಯ. ನಿನ್ನ ಹಣೆಯ ಬರಹವನ್ನು ನೋಡಿದರೆ ಮಧ್ಯಾಹ್ನ 1:10 ನಿನ್ನ ಮರಣ. ನನ್ನ ಮಾತು ಸುಳ್ಳಾಗೋದಿಲ್ಲ. ಎಲ್ಲರೋಗಿ ಸಾಯಿಬೇಡ, ಮನ್ಯಾಗ ಸಾಯಿ, ಹೊರಕ್ಕೆ ಮಂದಿ ಇರ್ತಾರಂದವ. ಇಟ್ಟು ಸರಿಯಾಗಿ ಜ್ಯೋತಿಷ್ ಹೇಳೋರು ಯಾರ ಸಿಗ್ತಾರ ನಮ್ಮೂರ? ಅಷ್ಟು ಕರೆಕ್ಟ್ ಹೇಳ. ಅವ ಅಂದ, ಗಟ್ಟಿ ಭಕ್ತಿದ್ದವ. ನಮ್ಮ ಕಡ್ಗಂಚಿ ಅಜ್ಜವ್ರ ಶಿಷ್ಯರು ಹಂಗಿರ್ತಾರ, ಹಂಗೆ ಗಟ್ಟಿ ಭಕ್ತಿದ್ದವ. ಇಂದ ಯಾವಾಗಾರ ಸಾಯೋದು, ಹೋಗ್ಲಿ ಬಿಡ್ರಿ ಅಂದವ. ಯಾವಾಗಾರ ಸಾಯೋದು, ಸತ್ತು ಬಿಡ್ತೀವಿ, ಹೋಗ್ಲಿ ಅಂದ. ಮೇವು ತರೋದು ಬಿಟ್ಟು ನಿಮ್ಮ ಮುಂದೆ ಕುಂದ್ರಲೆ ಅಂತಂದು ಮೇವು ತರಕ ಬಂದ. ದಾರಿಯೊಳಗ ಹಾದಿ ಬಸಪ್ಪನ ಗುಡಿ, ದಾರಿಯೊಳಗ ಹಾದಿ ಬಸವನ ಗುಡಿ. ಅಲ್ಲೇ ಬಸವಣ್ಣನ ಗುಡಿಯೊಳಗ ಅವ ಹಿಂಗ ಭಜನೆ ಮಾಡ್ಕೊಂತ ಒಬ್ಬ ಸಾಧು ಮುತ್ಯ ಜಂಗಮ ಕುಂತಿದ್ದ. ಗುರುವಿನ ಪಾದ ಹಿಂಗೆ ಹಾಡ್ಕೊಂಡು ಕುಂತಿದ್ದಾವ. ಕಾವಿ ಕಂಡು ನೋಡಿದವ, ಓಡಿ ಬಂದು ಅವನು ನಮಸ್ಕಾರ ಮಾಡಿ, ಯಪ್ಪ ಇನ್ನೂ ಸ್ವಲ್ಪ ಹಾಡೋ ಮಾರಾಯ ಅಂದ. ಅವ ಹಾಡೋದು ಕೇಳ್ಕೊಂತ ಕುಂತ, ನಾ ಹೋಗಿ ಬರ್ತೀನಿ ರೀ ಅಂದ. ಇಲ್ಲಿ ಜಂಗಮ, ಇಲ್ಲಿ ಹಾಡ್ಕೊಂತ ಕುಂತ ಜಂಗಮ. ಗುರು ಏನಂದ ಅಂದ್ರೆ, ಹೋಗಿ ಬಾರಪ್ಪ ಅಂದ. ಏನಂದಾತ ಆ ಮುತ್ತೆ? ಏನು ಹೇಳ್ದ? ಹೋಗಿ. ಅದು ಆಯ್ತು ರೀ ಬುದ್ಧಿ, ನಿಮ್ಮ ಆಶೀರ್ವಾದ ಅಂತಂದು ಹೋಗಿ ಹಗ್ಗ ಹಾಸಿದ, ಮೇವು ಕೊಯ್ದ, ಹೊರಿ ಕಟ್ಟಿದ, ತಲೆ ಮೇಲಿಟ್ಟ. 1.5 ಅಲ್ಲ 3 ಆಗಿತ್ತು. ಒಳ್ಳೆ ಅಗಸ್ಯಾಗ ಬರ್ಬೇಕಲ್ಲ. ಇವ ಜ್ಯೋತಿಷ್ಯ ಕುಂತಿದ್ದ, ಲೇ ಬಸ್ಯ ಅಂದ. ಯಾಕ್ರಿ ಬುದ್ಧಿ? ಖರೆ ಹೇಳು, ನೀ ಬದುಕಬಾರ್ದಿತ್ತು, ಹೆಂಗೆ ಬದುಕಿದಿ ಅಂದಲೇ ಇವನು. ಅವಾಗ ಸಾಯ್ತೀನಿ ಅಂದ್ರಿ, ಈಗ ಬದುಕ್ತೀನಿ ಅಂತೀರಿ, ಹೆಂಗೆ ರೀ? ಇಲ್ಲ, ನೀನು ಅವ ಬಡ ಬಡ ಪೆನ್ನು ಅದು ಇದು ತೊಗೊಂಡು ಗುಣಾಕಾರ ಗಣಾಕಾರ ಮಾಡಿ ಕುಂಡ್ಲಿ ಹಾಕಿ ತೆಗೆದ, ಸಮಯ ಲಗ್ನ ಕುಂಡಲಿ ತೆಗೆದ. ಅವ ಅಂದ, ನಿನಗೆ ಹೋಗೋ ಮುಂದೆ ಯಾರ ಭೇಟಿಯಾಗ್ಯಾರ ಖರೆ ಹೇಳಂದ. ಹೌದ್ರಿ, ಹಾದಿ ಬಸವಣ್ಣನ ಗುಡಿಯಾಗ 5ನೇರ ಮುದಕ ಹಾಡ್ಕೊಂತ ಕುಂತಿದ್ದ. ಹಾಡ್ಕೊಂತ ಕುಂತಾವ, ಏನಾರ ಅಂದನನು ಅಂದವ. ಹೋಗಿ ಬಾ ಅಂದಲೇ ಮಗನ, ಬಿಚ್ಚು ಹೊರಿ ಅಂದವ. ತಲೆ ಮೇಲೆ ಹೊತ್ಕೊಂಡೆಲ್ಲ ಹೊರಿ ಬಿಚ್ಚು ಅಂದ. ಹೊರಿ ಬಿಚ್ಚಿದ ತಕ್ಷಣ ಪುಷ್ ಅಂತ ಹಾವು ಎಡಿ ಎತ್ತಿ ಘಟ ಸರ್ಪ ಒಳಗೆ ಆ ಮೇವ್ನ್ಯಾಗ ಕುಂತಿತ್ತಲ್ಲ, ತಲೆ ಮೇಲೆ ಇತ್ತು, ಅವನ ತಲೆ ಮೇಲೆ ಹೊರ್ಯಾಗ ಇತ್ತು, ಹೊರಗೆ ಬಂತು. ಬಸವ ಇದು ಕಡ್ದಿದ್ರೆ ಉಳಿತಿದ್ದಿಲ್ಲ. ಆ ಜಂಗಮ, ಆ ಸ್ವಾಮಿ, ಆ ಗುರು ಹೋಗಿ ಬಾ ಅಂದಿಲ್ಲ, ಹೋಗಿ ಬದುಕಿ ಬಾ ಅಂದಾನ ನಿನಗೆ. ಗುರುವಾಣಿ ಅಂತ ದೊಡ್ಡದದ. ಆದ್ದರಿಂದ ಗುರುಗಳ ಸ್ತುತಿ
ಮಾಡಬೇಕು. ಗುರುರಾಜ ಪೂಜ್ಯಗೆ ಜಗದಾರ್ಯ ವೇದ್ಯಗೆ ಕಿರಿಯರ್ಕೆ ಭೋರಾಜ ಮಳೆರಾಜ ರವಿರಾಜ ಪರಮರಜ ಹರಿಹರ ರಜ ಸುರರ ತೇಜ ಸಮವಲ್ಲ ಸುಜ್ಞಾನಿ ಗುರು ತೇಜಕ್ಕೆ ಧರೆ ಗಗನವೇಣೆಲ್ಲ ಲೋಕ ಲೋಕದೋಳಾರಿಲ್ಲ ಬರದೆ ಶ್ರುತಿ ಸಾರುವವು ನಗುರೋರಧಿಕವೆಂದು ನೆರೆ ನಂಬಿ ಶರಣೆಂಬೆ ಗುರು ಕರುಣೆ ಬಲಗೊಂಬೆ ಸುಪುರಾಣ ದೊಳು ಸುಪುರಾಣದೊಳು ಗುರುಪಥದೇ ನಡೆವಾ ಗುರುಪಥದೇ ನಡೆವಾ ಗುರುಪಥದೇ ನಡೆವಾ ಗುರುಪಥದೇ ನಡೆವಾ ಪಥದೇ ನಡೆಯುವ ಶ್ರೀ ಗುರು ಪಥದೇ ನಡೆಯುವ ಈರ್ಷೆ ಮುನಿಸು ತಡೆದು ಈರ್ಷೆ ಮುನಿಸು ತಡೆದು ಸವಿ ಸಮರಸದ ನಡೆ ನುಡಿಯಿಂದ ಪಥದೇ ನಡೆಯುವ ಗುರುವಿನ ಪಥದೇ ನಡೆಯುವ ಭಜಿಸಿದರೆ ಗುರುತಾ ಸ್ಪರ್ಶ ಪರುಷವನ್ನೀವಾ ಗುರುತಾ ಸ್ಪರ್ಶ ಪರುಷವನ್ನೀವಾ ಇದು ಕಾರಣ ವರಭಕುತನ ಇದು ಕಾರಣ ವರಭಕುತನ ತನು ಮನ ಭಾವಂಗಳು ತನು ಮನ ಭಾವಂಗಳು ತಾನು ಮನ ಭಾವಗಳು ಪರುಷವಾಯಿತು ನೋಡ ಅವಿರಳಾಲೂರ ಕಂಚರುಷವೇಶ ಅವಿರಳಾಲೂರ ಕಂಚರುಷವೇಶ ಗುರುಪಥದೇ ನಡೆವಾ ಗುರುಪಥದೇ ನಡೆವಾ ಗುರುಪಥದೇ ನಡೆವಾ ಗುರುಪಥದೇ 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 ನಡೆಯುವ. ಗುರುವಿನ ಸನ್ಮಾರ್ಗದಲ್ಲಿ ಯಾರ್ಯಾರು ನಡೀತೇವೆಯೋ ಅವರಿಗೆಲ್ಲ ದುಃಖ ದೂರವಾಗುತ್ತೆ ಅಂತ ಪುರಾಣದ 1ನೇ ಸ್ತುತಿ 1ನೇ ನುಡಿ ಹಾಗೂ ಗುರುಗಳು ಬರೆದ ವಚನ ಅದು ಹೇಳ್ತದೆ. ಇನ್ನು ಅದ್ಭುತವಾದ ವಚನ ಅವ್ರದ್ದು ಲಿಂಗ ಪೂಜೆ ಆ ಸಮಯದಲ್ಲಿ ಬರೆದಾರೆ ಅಂತ ಕಾಣಿಸುತ್ತೆ. ಇವು ಕೆಲವೊಂದು ಸಾಹಿತ್ಯ ಪುಟ್ಟಯ್ಯಜ್ಜವರು ಪುರಾಣ ಪುಣ್ಯ ಕಥೆಗಳನ್ನು ಬರಿಬೇಕಾದ್ರೆ ಪೂಜಾಕ್ಕೆ ಕುಂತಾಗ ಲಿಂಗ ಪೂಜಾಕ್ಕೆ ಕುಂತಾಗ ಹೇಳ್ತಿದ್ರು ಅವರು. ಅದಕ್ಕೆ ಒಟ್ಟ ಅಕ್ಕರಮಂ ಎಟ್ಟು ಅಳಪದೊಂದಗ್ಗಳಿಕೆ, ಒಂದು ಅಕ್ಷರ ಬರೆಯುವಾಗ ಅಳಕಿಸಿ ಒಳ್ಳೊಳ್ಳೆ ಬರೆಯೋದಿಲ್ಲ. ನಮ್ಮ ಕನ್ನಡ ನಾಡಿನ ಕವಿಗಳ ಒಂದು ಪರಂಪರೆ ಎಂಥದ್ದು ಅಂತಂದರೆ ಅಕ್ಕರವಿಟ್ಟಳುಪದೊಂದಗ್ಗಳಿಕೆ, ಅಳಕಿಸಲಾರದ ಬರೆಯುವಂಥದ್ದು. ಅಂಥ ಶಕ್ತಿ ಗುರುವರಿಗದೆ. ಅಂಥ ಪರಮಪೂಜ್ಯ ಪಾವನಮೂರ್ತಿ ಸಾನ್ನಿಧ್ಯ ಮಹಾಮೂರ್ತಿ ಕಡಗಂಚಿಯ ಪರಮಪೂಜ್ಯ ತಪೋಭೂಮಿಕೆಯ ಅನುಷ್ಠಾನ ಮೂರ್ತಿಗಳಾದ ಹಿರಿಯರು ಅನುಭಾವಿಗಳಾದ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ತಾಯಿ ತಂದೆಯರೇ
ಮುಂದೆ ಈ ಪುರಾಣದಲ್ಲಿ ಕವಿಗಳು ಏನೇನು ಬರೀತಾ ಇದ್ದಾರೆ ಅಂತಂದರೆ ಮರ್ತ್ಯಲೋಕದ ಶರಿಯ ಸಮಸ್ತ ಕವಿಗಳ ವರ್ಣನೆಯ ಎಲ್ಲ ದೇವಾದಿ ದೇವತೆಗಳ ಆಶೀರ್ವಾದ ಪಂಚಪೀಠಗಳ ಆಶೀರ್ವಾದ ಎಲ್ಲವನ್ನು ಬೇಡ್ತಾ ಇದ್ದಾರೆ. ಕೊನೆಯದಾಗಿ ರೇಣುಕರು ಹೇಗೆ ಬಂದರು ಅಂತ ಒಂದು 2 ನಿಮಿಷದಲ್ಲಿ ಮುಗಿಸಿ ನನ್ನ ಸೇವೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಒಂದು ದಿನ ಕೈಲಾಸ, ಅಲ್ಲಿ ಪರಮಶಿವ, ನಂದೀಶ, ಭೃಂಗೀಶ, ನರ, ನಾಗ, ಕೆಂಪುರುಷ, ಕಿನ್ನರ, ವೀರಭದ್ರ, ವಿನಾಯಕ, ಷಣ್ಮುಖ, ಎತ್ತನೋಡೇ ರಾಕ್ಷಸರ ಹೆಂಡು, ಎತ್ತನೋಡೇ ಭೂತಗಣಗಳು, ಸಪ್ತ ಮಹರ್ಷಿಗಳು, ದೇವಾದಿ ದೇವತೆಗಳು, ಬ್ರಹ್ಮ, ವಿಷ್ಣು, ವಾಣಿ ವೀಣೆಯನ್ನು ನುಡಿಸ್ತಾ ಇದ್ದಾಳೆ, ಗಂಧರ್ವ ಹಾಡುತ್ತಾ ಇದ್ದಾನೆ, ಲಕ್ಷ್ಮಿ ಪರಮಾತ್ಮನ ಸೇವೆಗಾಗಿ ಕರಬದ್ಧವಾಗಿ ನಿಂತಿದ್ದಾಳೆ. ಈ ಸಮಯದಲ್ಲಿ ಪರಮ ಪಾರ್ವತಿ ಅರಸನ ಪಾದಕಮಲವನ್ನು ನಮಸ್ಕರಿಸೋದಕ್ಕೆ ಆ ಪೀಠದ ಗಂಡನ ತೊಡೆಯ ಪೀಠವನ್ನು ಏರೋದಕ್ಕೆ ನಮ್ಮಮ್ಮ ಪಾರ್ವತೀ ದೇವಿ ಭಕ್ತಿಯಿಂದ ಅಪ್ಸರೆಯೊಂದಿಗೆ ರತ್ನದಾರತಿಯನ್ನು ತಂದಿದ್ದಾಳೆ. ರತ್ನದಾರತಿಯನ್ನು ತಂದು ನಿತ್ಯಮಂಗಲ ಮೂರ್ತಿಯಾದ ಶಂಕರನ ಪಾದಕ್ಕೆ ಮಂಗಳಾರತಿಯನ್ನು ಬೆಳಗಿ, ಅಯ್ಯ ಹೇಳು ಪಾರ್ವತಿ, ಏನು ಬೇಕು ಹೇಳು ಸ್ವಾಮಿ ಅಂತ ನಮಸ್ಕಾರ ಮಾಡುವಂಥದ್ದೊಂದು ಪದ್ಧತಿ ಅದ. ನಿಮ್ಮ ಮನೆ ಮುಂದೆ ನಮ್ಮ ಯಾರಾದರೂ ಮಹಾತ್ಮರು ಬಂದಾಗ ನೀವು ನಮಸ್ಕಾರ ಮಾಡೋದೊಂದು ಪದ್ಧತಿ ಅದ. ಏನು ಅವರ ಆಶೀರ್ವಾದ ನಾವು ನಮಗೆ ಪಡೆಯೋರಲ್ಲ, ನಮಗೆ ಬೇಕಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ನಮ್ಮ 4 ಬರಳು ಎಬ್ಬಟ್ಟು ಬಿಟ್ಟಿವೆ, 4 ಬರಳು, ಈ 4 ಬರಳದಾವಲ್ಲ, ಅವ್ರ ಪಾದದ ಕೆಳಗೆ ಅವ್ರ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಬಾರ್ದು. ನಾವು ಆಶೀರ್ವಾದ ಮಾಡೋರಲ್ಲ, ನಮಸ್ಕಾರ ಮಾಡೋರಲ್ಲ. ಅದಲ್ರಿ, ನಾನಾರ ಕರ್ರಗದೇನಿ, ನೀವಾರ ದೂರ ಕುಂತೀರಿ, 2 ಲೈಟ್ ಹೆಚ್ಚು ಕಟ್ತಿಲ್ಪ ನಾಳೆ, ಹ್ಞೂ ಅಂದಾನ, ಅಂದಿದ್ದು ಗೊತ್ತಾಗಿಲ್ಲ, ನಾಳೆ 2 ಲೈಟ್ ಹೆಚ್ಚಿಗೆ ಕಟ್ತಾನ ಅಂದು ನಾವು ಕರ್ರಗಿದ್ದಿದ್ದಕ್ಕೆ ನಿಮ್ಗೆ ಕಾಣಿಸ್ತೈತಿ. ಆಗ ತಂಗಿ ಸ್ವಾಮಿಗಳು ಹಿಟ್ಟು ನೀಡ್ಸ್ಕೊಳಕ್ಕೆ ಬಂದ್ರಂತ ತಿಳ್ಕೊಳ್ರಿ. ಬಂದಂಥ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಹೆಂಗೆ ಅಂದ್ರೆ, ಅವ್ರಿಗೆ ನೀವು ಆಶೀರ್ವಾದ ಮಾಡೋರಲ್ಲ, ನಿಮ್ಮ ಎಡಕೈ ಅವ್ರ ಮೇಲೆ ಇಡಬಾರ್ದು, ಪಾದದ ಮೇಲೆ. ಬುಡಕ ಬಡ್ಡ್ಯಾಗ ಅಂತೀರೇನು, ಅದು ಬೆಳಗಾವಿ ಭಾಷೆ. ಬುಡಕ ಕೆಳಗೆ ಬಟ್ಟಿನ ಕೆಳಗೆ ಹಾಕಿದ್ರೆ ಅವ್ರ ಪಾದದೋಳಿ ನಿಮಗೆ ಬೀಳ್ತೈತಿ, ಅದು ಪ್ರಸಾದವಾಗಿ ಸಿಗ್ತೈತಿ. ಹಿಂಗೆ ಹೇಳ್ಬಿಟ್ಟಿದ್ದು ನಾವು ಒಂದು ಊರಾಗ ಮುದುಕ ಹಿಟ್ಟು ನಡೆಸ್ಕೊಳಕ್ಕೆ ಬಂದಿತ್ತು, ತೆಗೆದ್ಬಿಟ್ಟಿದ್ಲು ಒಬ್ಬ ಹೆಣ್ಮಗಳು. ಹಂಗೆ ಮಾಡಿರಿ ಮತ್ತೆ. ಪರಮ ಪಾರ್ವತಿ ಅರಸನ ಪಾದಗಳಿಗೆ ಭಕ್ತಿಯಿಂದ ಪಾರ್ವತೀ ದೇವಿ ಪರಶಿವನ ಶಿವನ ಪಾದಗಳ ಕೆಳಗೆ ತನ್ನ ಅಮೃತ ಸಮಾನವಾದ ಅಂಜಲಿಗಳು ಅಂದರೆ ಕೈಗಳನ್ನು ಹಾಕಿ ನಮಸ್ಕಾರ ಮಾಡಬೇಕು ಅನ್ನುವಾಗ ಪರಮ ಪಾರ್ವತಿ ಅರಸನಾದ ಪ್ರೀತಿಯ ಶಿವನ ಪಾದಕ್ಕೆ ಹತ್ತಿದ ರೇಣು ಅಂದ್ರೆ ಧೂಳು, ಅಂದ್ರೆ ರೇಣು ಅಂದ್ರೆ ಧೂಳು ಪಾರ್ವತಿ ಕೈಯೊಳಗೆ ಬಿತ್ತು. ಆಗ ಪರಮ ಪಾರ್ವತಿಯು ಅಮ್ಮ ಶಾಂಭವಿಯು ಹೀಗೆ ಉಂಡೆ ಮಾಡಿ ತನ್ನ ಬಲಗೈಯಲ್ಲಿಟ್ಟುಕೊಳ್ಳಲು ಶಂಕರನು ಪ್ರೀತಿಯಿಂದ ನೋಡಲು ಆ ಉಂಡಿಯೇ ರೇಣುಕ ಗಣಾಧೀಶನಾದ, ಆ ಉಂಡಿಯೇ ರೇಣುಕ ಗಣಾಧೀಶನಾದ. ರೇಣು ಅಂದ್ರೆ ಧೂಳು. ಯಾರ ಧೂಳು? ಶಿವನ ಪಾದ ಧೂಳು. ಶಿವನ ಪಾದ ಧೂಳಿನಿಂದ ಜಂಗಮ ಶ್ರೇಷ್ಠನಾಗಿ ರೇಣುಕನೆಂಬುವ ಗಣನಾಥ ಹುಟ್ಟಿದಾಗ, ರೇಣುಕನೆಂಬ ಗಣನಾಥ ಹುಟ್ಟಿದಾಗ ಆ ಗಣನಾಥನನ್ನು ಕೈಲಾಸದಂಗಳದಲ್ಲಿ ಸಮಸ್ತ ಜಂಗಮ ನಿಖರದ ಬಳಗದಲ್ಲಿ ಭೂತಗಣಗಳಲ್ಲಿ ಸಪ್ತ ಋಷಿ ಮಂಡಲದ ಮಧ್ಯದಲ್ಲಿ ದೇವಾದು ದೇವತೆಗಳು 32 ಕೋಟಿ ದೇವತೆಗಳು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ನಮಃ ಶಿವಾಯ
ಎಂಥ ಈ ಮಹಾಮಂತ್ರ ಪಂಚಾಕ್ಷರಿ ಮಹಾಮಂತ್ರವನ್ನು ಉದ್ಘೋಷ ಮಾಡುವಾಗ ರೇಣುಕನಿಗೆ ಜೀವ ತುಂಬಿಸಿದ ಶಂಕರನು ಆಗ ಕೈ ಮುಗಿದು ನಿಂತಿರುವ ರೇಣುಕ ಗಣೇಶನು, ತಂದೆಯೇ ಶಂಕರನು ಕೇಳ್ತಾ ಇದ್ದಾನೆ, ಗಣೇಶ ಏನು ಬೇಕು ನಿನಗೆ? ಸ್ವಾಮಿ, ನಿನ್ನ ಪಾದ ಧೂಳುವೆ ನಾನಾಗಿ, ನಿನ್ನ ಪಾದದ ಕಿಂಕರನಾಗಿ, ನೀನೇ ನಾನಾಗಿ ಯಾವಾಗಲೂ ಇರುವಂತಹ ಆಶೀರ್ವಾದವನ್ನು ನನಗೆ ಮಾಡು ಶಿವನೇ ಅಂತಂದಾಗ ಶಿವನಿಂದ ತಥಾಸ್ತು ಅಂತಂದಾಗ ನೀನೊಬ್ಬ ಜಂಗಮ ಮೂರ್ತಿಯಾಗಿ ಮುಂದೊಂದು ದಿನ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗವ ಪೂಜಿಸುವಾಗ ಅಲ್ಲಿ ರೇಣುಕ ಗುರುವಾಗಿ ರೇಣುಕ ಆಚಾರ್ಯನಾಗಿ ಭೂವಿಯನ್ನು ಬೆಳಗು, ಧರ್ಮ ಬೆಳಗಿಸು ಅಂತ ಶಿವನ ಅಪ್ಪಣೆಯಾಗಿದೆ. ಒಂದು ದಿನ ಭೂಲೋಕದ ಆಂಧ್ರ ಪ್ರದೇಶದ ಯಾವ ಕರ್ನೂಲು ಸಮೀಪ ಇರುವ, ಹೌದಲ್ರಿ, ಕರ್ನೂಲು ಸಮೀಪ ಇರುವ ಆ ಕೊನಲ್ಪಾಕಿಯ ಸೋಮೇಶ್ವರ ಲಿಂಗವನ್ನು ಬ್ರಾಹ್ಮಣರು ಪೂಜೆ ಮಾಡ್ತಾ ಇದ್ರು. ಪೂಜಿಸಿವ ಅಷ್ಟಾವಧಾನ ಸೇವಾ ಅಂತ ಬರ್ತಾವ, ಎಲ್ಲ ನಮೂನಿ ಸೇವಾ ತಂಗಿ. ಎಲ್ಲದಾಗಿಂದ ಶಿವನಿಗೆ ಕೊನೆ ಸೇವಾ ಅಂದ್ರೆ ದರ್ಪಣ ಸೇವಾ. ಕನ್ನಡಿಯನ್ನು ತೋರಿಸಿ ನಾವು ಎಷ್ಟಾದರೂ ಮನುಷ್ಯರಪ್ಪ, ಏಸು ಮಂತ್ರ ಹೇಳಿದ್ರು ಸುಳ್ಳು ಏಸೋ ಕರೆ ಏಸೋ, ಮಂತ್ರ ಹೇಳುವಾಗ ಅಬದ್ಧ ಏಸೋ ಸುಬದ್ಧ ಏಸೋ, ಒಮ್ಮೆ ಉಗಳ ಹೆಚ್ಚಾಕೋ ಮಂತ್ರ ಕಡಿಮೆ ಆಕ್ಕಾವ. ಅನಂತ ಜ್ಞಾನ ನಿಧಿ ಭಗವಾನ್ ಹೊಸದೇ ಕರ್ತಾಯ ಸ್ವಾಹ ಅನ್ನುವಾಗ ಮುಂದೆ ಕುಂತವ್ರು ಉಗುಳು ಸಿಡಿತಿರ್ತಾವ. ಅದಕ್ಕೆ ಮಂತ್ರ ಏಸೋ ನಾನೇಸೋ, ಅದಕ್ಕೆ ಶಿವನೇ ನಾವೆಲ್ಲ ಸುಳ್ಳು ನೀನಷ್ಟ ಖರೆ ಅಂತ ಕನ್ನಡಿಯನ್ನು ಶಿವಲಿಂಗದ ಮುಂದೆ ಹಿಡಿದು ದರ್ಪಣ ಸೇವೆಯ ಮಾಡಿ ಬ್ರಾಹ್ಮಣರೆಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದರು ಸೋಮೇಶ್ವರನಿಗೆ. ಹಾಕಿದಾಗ ಚಡಿಲ್ ಎಂದು ಶಬ್ದವಾಗಿ ಆ ಶಬ್ದದೊಂದಿಗೆ ರೇಣುಕಾಚಾರ್ಯರು ಉದ್ಭವಿಸಿದ ರೇಣುಕಾಚಾರ್ಯರು ಏನು ಶಬ್ದ, ಅದೇನು ಶಬ್ದ, ಏನದು ಅಂತ ಆಚಾರ್ಯರೆಲ್ಲರೂ ಅಲ್ಲಿರುವ ಬ್ರಾಹ್ಮಣರೆಲ್ಲರೂ ನೋಡಿದಾಗ ಜಂಗಮ ಜೋಳಿಗೆಯನ್ನು ಹಿಡಿದು, ದಂಡ ಕಮಂಡಲವನ್ನು ಹಿಡಿದು, ಕಾಸಾಯ ಪಿತಾಂಬರಗಳನ್ನು ತೊಟ್ಟು, ಶಿಖಾ ಮುಕುಟವನ್ನು ಧರಿಸಿ ನಿಂತಿರುವ ಆ ಪುಣ್ಯಾತ್ಮನ ಹೇಳ್ತಾ ಇದ್ದಾನೆ, ಹೆದರದಿರಿ ವಿಪ್ರಕುಲೋತ್ತಮರೇ, ನಾನು ಜಗದ ಜಂಗಮ, ನಿಮ್ಮನ್ನು ಜಗವನ್ನು ಉದ್ಧಾರ ಮಾಡಲು ಬಂದಿದ್ದೇನೆ. ಉದ್ಧಾರ ಮಾಡುವ ಈ ನನ್ನ ಹೆಸರು ರೇಣುಕಾಚಾರ್ಯನೆಂದು, ಕಲ್ಯಾಣವಾಗಲಿ ನಿಮಗೆ ಅಂತ ತಿಳಿದು ಭೂಲೋಕದಲ್ಲಿ ರಾಮಾಯಣ ಕಾಲದ 3 ಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ವಿಭೀಷಣನ ಮುಂದೆ ನಿಂತು ಒಂದೊಂದು ಲಿಂಗದ ಮುಂದೆ ಒಬ್ಬೊಬ್ಬ ಜಂಗಮನು ತಾನಾಗಿ 3 ಕೋಟಿ ಜಂಗಮರಾಗಿ ಪ್ರಕಟಗೊಂಡವನೇ ರೇಣುಕಾಚಾರ್ಯ. ಇಂತಹ ರೇಣುಕಾಚಾರ್ಯ ಭಾಳಷ್ಟು ಅದಾವ. ಅವ್ರು ಹೆಂಗಿರ್ತಾರೆ ಅದನ್ನೆಲ್ಲದು ನೋಡಿ ನಾಳೆಯ ದಿವಸ ಆನಂದವನ್ನು ಪಡೋಣ. ತಾಯಿ ತಂದೆಯರೇ, ನಿಮಗೆಲ್ಲ ಶುಭವಾಗಲಿ. ಈಗ ಈ ನನ್ನ ದಿವ್ಯವಾದ ಸೇವೆಗೆ ಇವತ್ತಿನ ಸೇವೆಗೆ ಪೂರ್ಣ ಕುಂಕುಮದ ಬೊಟ್ಟನ್ನಿಟ್ಟು ವಿರಮಿಸ್ತೇನೆ. ಓಂ ಶುಭಂ ಭೂಯಾತ್.